ಅನನ್ಯ ಭಟ್ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಅಂತ ಸುಜಾತಾ ಭಟ್ ಲಾಯರ್ ಹೇಳ್ತಾರೆ. ಅನನ್ಯ ಭಟ್ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಅನನ್ಯ ಭಟ್ ತಾಯಿ ಅಂತ ಹೇಳ್ಕೊಳ್ತಾ ಇರೋ ಸುಜಾತಾ ಅವರು ದಾಖಲೆ ಕೊಡ್ತಾರೆ. ಜನರು ಕೇಳಿದ್ದಕ್ಕೆ ಸುಜಾತಾ ಫೋಟೋ ಕೊಟ್ಟಿದ್ದಾರೆ ಅಂತ ಇದೇ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಹೇಳಿಕೆ ಕೊಡ್ತಾರೆ. ಶಾಲಾ ದಾಖಲಾತಿ ಸೇರಿ ಹಲವು ದಾಖಲೆಗಳು ಬೇಕಾಗುತ್ತೆ, ಸುಳ್ಳು ಹೇಳಿದ್ರೆ ಶಿಕ್ಷೆ ಆಗುತ್ತೆ ಅನ್ನೋದು ಅರಿವಿದೆ ಅಂತ ಕೂಡ ಹೇಳ್ತಾರೆ. ಅದು ದಾಖಲೆಯಲ್ಲಿದೆ. ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಗೊತ್ತಿಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಅನನ್ಯ ಭಟ್ ಇದಾರೋ ಇನ್ನು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ. ಆಮೇಲೆ ನನ್ನನ್ನ ಬಿಳಿ ಪಂಚೆ ಉಟ್ಕೊಂಡವರು 4 ಜನ ಬಂದು ಎತ್ತಾಕೊಂಡು ಹೋದ್ರು. ಆಮೇಲೆ ನನಗೆ ಹೊಡೆದ್ರು. ಆಮೇಲೆ ನನಗೆ ಎಚ್ಚರ ಬಂದಾಗ ನಾನು ಬೆಂಗಳೂರಲ್ಲಿದ್ದೆ. ನನ್ನ ಮಗಳು ಕೆಎಂಸಿನಲ್ಲಿ ಓದ್ತಾ ಇದ್ಲು, ಫಸ್ಟ್ ಇಯರ್ ಮೆಡಿಕಲ್ ಓದ್ತಾ ಇದ್ಲು. ಅಲ್ಲಿಂದ ಧರ್ಮಸ್ಥಳಕ್ಕೆ ಬಂದಾಗ ಕಾಣೆಯಾಗಿದ್ದಾಳೆ ಅಂತ ಹಲವು ವರ್ಷಗಳಿಂದ ಈ ಸುಜಾತಾ ಭಟ್ ಕಂಪ್ಲೇಂಟ್ ದಾಖಲು ಮಾಡಿ ಈಗ ಎಲ್ಲಾ ಕಡೆ ಹೇಳ್ತಾ ಇದ್ದಾರೆ. ಆದರೆ ಯಾರು ಅನನ್ಯ ಭಟ್ ಅಂತ ಮಾಧ್ಯಮಗಳು ಹಿಂದೆ ಬಿದ್ದು ತನಿಖೆ ಮಾಡಿದಾಗ ಕೆಎಂಸಿನಲ್ಲಿ ಹೌದಾ, ಉಡುಪಿಯ ಕೆಎಂಸಿನಲ್ಲಿ ದಾಖಲಾಗಿದೆಯೋ ಇಲ್ವೋ ಅಂತ ಎಲ್ಲ ಚೆಕ್ ಮಾಡಿದಾಗ, ಹಾಗೇನೆ ಕೀರ್ತಿ ಶಂಕರ್ ಘಟ್ಟ ಏನಿದ್ದಾರೆ ಪತ್ರಕರ್ತರು, ಅವರು ಕೂಡ ಇದನ್ನ ಪರಿಶೀಲನೆ ಮಾಡಿದಾಗ ಅಲ್ಲಿ ಕಂಡು ಬಂದಿದ್ದೇನು ಅಂದ್ರೆ ಕೆಎಂಸಿನಲ್ಲಿ ಆ ಹೆಸರಿನ ಯಾವುದೇ ಹೆಣ್ಣು ಮಗಳು ದಾಖಲೇ ಆಗಿಲ್ಲ. ಇಷ್ಟು ವರ್ಷಗಳಲ್ಲಿ ಇವತ್ತಿನವರೆಗೆ ಅನನ್ಯ ಭಟ್ ಹೆಸರಿನ ಯಾವುದೇ ಹೆಣ್ಣು ಮಗಳು, ಅಥವಾ ಈಗ ಫೋಟೋ ಎಲ್ಲಿ ಅಂತ ಜನರೆಲ್ಲರೂ ಕೇಳ್ತಾ ಇದ್ದು ಇಷ್ಟು ದಿನಗಳಿಂದ ಎಲ್ಲರೂ ಪ್ರಶ್ನೆ ಮಾಡಿದ್ದಕ್ಕೆ ಈಗ ಅನನ್ಯ ಭಟ್ಲದ್ದು ಅಂತ ಹೇಳಲಾದ ಒಂದು ಫೋಟೋವನ್ನ ತೋರಿಸ್ತಾ ಇದ್ದಾರೆ. ಆ ಫೋಟೋ ಯಾವುದು? ಆ ಫೋಟೋಗೆ ಬಿಟ್ರೆ ಇದ್ರ ಜೊತೆಗೆ ಹೌದು ಇದು ಆಕೆಯದ್ದೇ ಫೋಟೋ ಅಂತ ಹೇಳೋದಕ್ಕೆ ಯಾವುದೇ ದಾಖಲೆ ಲಭ್ಯವಾಗಿಲ್ಲ. ಇದುವರೆಗೆ ಇದು ಅನನ್ಯ ಭಟ್ರದ್ದೇ ಅಂತ ಹೇಳೋದಕ್ಕೆ ಯಾವುದೇ ದಾಖಲೆ ಲಭ್ಯವಾಗಿಲ್ಲ. ಇದೇ ಸುಜಾತಾ ಭಟ್ ಹೇಳ್ತಾರೆ 2003ರಲ್ಲಿ ಕಾಣೆಯಾದ್ಲು ಅಂತ ಏನೋ ಹೇಳ್ತಾರೆ. ಆದ್ರೆ ಇದೇ 2003ರಲ್ಲಿ ಇದೇ ಸುಜಾತಾ ಭಟ್ ರಿಪ್ಪನ್ಪೇಟೆಯಲ್ಲಿ ವ್ಯಕ್ತಿಯೊಬ್ಬರೊಟ್ಟಿಗೆ ಇದ್ದರು ಅಂತ ಕೂಡ ಒಂದು ಲೇಖನ ಹೇಳುತ್ತೆ, ಒಂದು ಆರ್ಟಿಕಲ್ ಕಮಲವಾಣಿಯಲ್ಲಿ. ಅವತ್ತಿನ ಕಮಲವಾಣಿಯಲ್ಲಿ ಸುಜಾತಾ ಭಟ್ ಅವರ ನಾಯಿ ಪ್ರೇಮದ, ಶ್ವಾನ ಪ್ರೇಮದ ಕುರಿತಾದ ಆರ್ಟಿಕಲ್ ಅದು. ಇವರು ಎಷ್ಟು ಚೆನ್ನಾಗಿ ಇವರಿಗೆ ಮಕ್ಕಳಿಲ್ಲ ಅಂತ ನಾಯಿಗಳನ್ನ ಸಾಕೊಂಡಿದ್ದಾರೆ ಅಂತ ಆರ್ಟಿಕಲ್ ಹೇಳುತ್ತೆ. ಓಕೆ, ಲಾಯರ್ ಏನ್ ಹೇಳಿದ್ರು? ಸುಜಾತಾ ಭಟ್ ಅವರ ಲಾಯರ್ ಏನ್ ಹೇಳಿದ್ರು ನೋಡಿ. ನಿಮ್ಮ ಬಳಿ ಕೇಳಿರುವಂತಹ ಸಂಪೂರ್ಣವಾದಂತಹ ಮಾಹಿತಿ ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ. ಯಾರೋ ಏನೋ ಅನ್ಕೊಂಡ್ಬಿಟ್ಟಿಯಾರ ನನಗೆ ಎಷ್ಟೋ ವರ್ಷ ಪರಿಚಯ ಅಥವಾ ನಂಗೆ ಏನೋ ಅಂತ. ಜಸ್ಟ್ ಲಾಸ್ಟ್ ಮಂತ್ 10th ಇಂದ ನನಗೆ ಅವ್ರಿಗೆ ಪರಿಚಯ. ನನಗೆ ಅದು ಪರಿಚಯ ಅಂದ್ರೆ ನಾನು ಅದು ಕಂಪ್ಲೇಂಟ್ ಕೊಟ್ಟು ಬಂದ್ಮೇಲೂ ಅಷ್ಟೇ ನಾನು ಅವ್ರನ್ನ ಎಲ್ಲೂ ಏನೋ ಬೇಕನ್ನ ಆಫೀಸಿಗೆ ಬರ್ತಾರೆ ಕರ್ಸ್ಕೊಂತೀನಿ ಹೊರತು ನಾನು ಅಂತ ನೀವು ಅನ್ಕೊಂಡಂಗೆಲ್ಲ ನಾನು ತುಂಬಾ ದೊಡ್ಡ ಪರಿಚಯ ಅಥವಾ ಇದೇನೋ ಅಂತ ನಾನು ಜಸ್ಟ್ ನಾನು ಇದ್ರಲ್ಲಿ ಬಂದಿದ್ದೇನೆಂದ್ರೆ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿರೋದು. ಏನ್ ಕಂಪ್ಲೇಂಟ್ ಬಂತು ಸರ್? ಈಗ ಒಂದು ಕ್ಲಾರಿಟಿ, ನಿಮಗೆ ಏನ್ ಕಂಪ್ಲೇಂಟ್ ಬಂತು ಸರ್? ಕಂಪ್ಲೇಂಟ್ ಕಾಪಿ ನಾವು ಇದು ರಿಲೀಸ್ ಮಾಡಿದ್ವಲ್ಲ, ಅವ್ರು ಅಷ್ಟೇ ಅದೇ ಹೇಳಿದ್ರು. ಅವರಿಗೆ ಮಗಳು ಅಲ್ಲಿ ಮಿಸ್ಸಿಂಗ್ ಆಗಿದ್ರು, ಅನನ್ಯ ಭಟ್ ಮಿಸ್ಸಿಂಗ್ ಆಗಿದ್ದಾರೆ. ಮಿಸ್ಸಿಂಗ್ ಆಗಿದ್ದು ಸುಮಾರು 20 years ಬ್ಯಾಕ್, ಅದೇನು ಡೇಟ್ ಎಲ್ಲ ಹಾಕಿರಲ್ಲ, ಅದರಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ. ಮಿಸ್ಸಿಂಗ್ ಆದ್ಮೇಲೆ ಅವ್ರಿಗೆ ಯಾರೋ ಹೊಡೆದ್ರು, ಅದೆಲ್ಲ ಏನು ಡಿಟೇಲ್ ನಾವು ಕಂಪ್ಲೇಂಟ್ ಅಲ್ಲಿ ಇದೆ, ನಾನು ನಿಮಗೆ ಗೊತ್ತಿದೆ. ಅದೆಲ್ಲ ಆಯ್ತು. ಅದಾದ್ಮೇಲೆ ನಾನು ಡಿಟೇಲ್ ಕಂಪ್ಲೇಂಟ್ ಓದಿ ನನಗೆ ಅದನ್ನ ಬಿಗ್ ಮ್ಯಾಟರ್ ಅನ್ಸಲಿಲ್ಲ. ಪೊಲೀಸಿಗೆ ಕೊಟ್ಟು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಲೆಟ್ ಅಸ್ ಗೋ ಅಂಡ್ ಲಾಡ್ ದಿ ಕಂಪ್ಲೇಂಟ್ ಬಿಫೋರ್ ದಿ ಪೊಲೀಸ್. ಅದು ಅವರ ಸ್ವ ಇಚ್ಛೆಯಿಂದ ಬಂದು ಅವರೇ ಮಾಡಿದ್ದಾರೆ. ಜಸ್ಟ್ ಏನಂದ್ರೆ ಇನ್ ಕೇಸ್ ಪೊಲೀಸ್ ತಗೊಳ್ದೇ ಇದ್ರೆ ನಾನು ಅದು ಕಾಗ್ನಿಸಬಲ್ ಅಫೆನ್ಸ್ ಇರೋದ್ರಿಂದ ಅದನ್ನ ತಗೊಬೇಕಾಗತ್ತೆ ಅಂತ ನಾನೊಂದು ಲೀಗಲ್ ಅಡ್ವೈಸ್ ಕೊಡೋಕೆ ಅವ್ರ ಜೊತೆ ಬಂದಿದ್ದೆ. ನಾವು ಅವ್ರ ಪೊಲೀಸ್ ಪಾಪ ಸರಿಯಾಗಿ ಅವರು ಏನ್ ಆಕ್ಷನ್ ಮಾಡಬೇಕು ಮಾಡಿದ್ದಾರೆ. ಸೊ ಇಟ್ಸ್ ಹೋಗ್ತಾ ಇದೆ ಅದು. ಅವ್ರು ನೋಟಿಸ್ ಬಂದ್ರೆ ಇವರು ಕೊಡ್ತೀನಿ ಅಂತ ನಂಗೆ ಹೇಳಿದ್ದಾರೆ. ನನ್ನ ಹತ್ರ ಅದೇ ನಾನು ನಿಮ್ಮ ಪರವಾಗಿ, ನಾನು ನಿಜವಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಪರವಾಗಿ ಇದು ನಾನು ಫೋಟೋನ ಮಾಡಲೇಬೇಕು ಅಂತ ನನ್ನ ಇದರಲ್ಲಿ ಒಂದು ಡಿಫ್ರೆನ್ಸ್ ನೀವು ಅರ್ಥ ಮಾಡ್ಕೊಬೇಕು. ಶಿ ಇಸ್ ನಾಟ್ ನನ್ನ ಕೋರ್ಟಲ್ಲಿ ಕೇಸ್ ಹಾಕಿ ಅವ್ರು ನನ್ನ ಕ್ಲೈಂಟ್ ಅಲ್ಲ. ನಾನು ಎಲ್ಲಾ ಡಾಕ್ಯುಮೆಂಟ್ ತಗೊಂಡು ನಾನು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈ ಕೇಸಲ್ಲಿ ಏನಾಗಿದೆ, ಡಾಕ್ಯುಮೆಂಟ್ ಅವ್ರ ಹತ್ರ ಇದೆ. ನಾನು ಇವತ್ತು ನೆನ್ನೆನೂ ಕನ್ಫರ್ಮ್ ಮಾಡ್ಕೊಂಡು ಡಾಕ್ಯುಮೆಂಟ್ ಇದೆ ಅವ್ರ ಹತ್ರ. ಯಾವುದೇ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕು ಅವರು ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀನಿ, ನೀವು ಹೇಳಿದ ಕಡೆ ಎಲ್ಲ ಕೊಡಕ್ ರೆಡಿ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಈ ಕೇಸಲ್ಲಿ ನನ್ನ ರೋಲ್ ನನಗೆ ಎಕ್ಸ್ಪ್ಲೇನ್ ಮಾಡಿ ಕ್ಲೀನ್ ನಿಮಗೆ. ನಾನು ಆಸ್ ಎ ಲೀಗಲ್ ಕೌನ್ಸಿಲ್ ನಾನು ಅವ್ರಿಗೆ ಹೋಗಿ ನಾನು ಅಡ್ವೈಸ್ ಮಾಡಿದ್ದೀನಿ. ಅಡ್ವೈಸ್ ಮಾಡಿರೋ ಪ್ರಕಾರ ಪೊಲೀಸು ಪಾಪ ಅವ್ರು ಏನ್ ಡ್ಯೂಟಿ ಮಾಡಬೇಕು ಅದು ಕರೆಕ್ಟ್ ಆಗಿ ಮಾಡಿ ಅವರು ಲಾಡ್ಜ್ ಮಾಡ್ಕೊಂಡಿದ್ದಾರೆ. ಈಗ ಒಬ್ಬರು ವಕೀಲರಾಗಿ ಯಾವುದೇ ರೀತಿಯ ಒಂದು ವಕಾಲತನ್ನು ಹಾಕಬೇಕಾದ್ರೆ ಅಥವಾ ಯಾವುದೇ ಕೇಸ್ ಬಂದಂತಹ ಸಂದರ್ಭದಲ್ಲಿ ಆ ಕೇಸಿನ ಪೂರ್ವಾಪರಗಳನ್ನ ಪರಿಶೀಲನೆ ಮಾಡುವಂತದ್ದು ವಕೀಲರ ಒಂದು ಕರ್ತವ್ಯ ಸರ್.
ಈ ಅನನ್ಯ ಭಟ್ ಅವರ ತಾಯಿ ನಿಮಗೆ ಬಂದಂತಹ ಸಂದರ್ಭದಲ್ಲಿ ನೀವೇನೆಲ್ಲ ದಾಖಲೆಗಳನ್ನ ನೋಡಿದ್ರಿ, ಏನೆಲ್ಲ ಮಾಹಿತಿಗಳನ್ನ ಪಡೆದುಕೊಂಡ್ರಿ, ಅವ್ರು ಏನ್ ಮಾಹಿತಿಗಳನ್ನ ಕೊಟ್ಟರು ಸರ್? ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಚರ್ಚೆಗಳು ಶುರುವಾಗಿರುವಂತದ್ದು. ಇವಾಗ ಶುರುವಾಗಿದೆ. ಹೌದೌದು. ಅವ್ರು ಬಂದಾಗ ಸರ್ ಇದು ಕೋರ್ಟ್ ಕೇಸ್ ಅಲ್ಲ. ನಾನು ಪೆಟಿಷನ್ ಹಾಕ್ಬೇಕಂದ್ರೆ ನಾನು ಬರಿಬೇಕಾಗತ್ತೆ ಎಲ್ಲ. ನಾನು ಬರೆದಾಗ ಅನೆಕ್ಷನ್ ಮಾಡಬೇಕು, ಅದನ್ನು ಕೋರ್ಟಿಗೆಲ್ಲ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಈ ಕೇಸಲ್ಲಿ ಜಸ್ಟ್ ಅವ್ರು ಬಂದು ವೆದರ್ ಇಟ್ ಇಸ್ ಕಾಗ್ನಿಸಬಲ್ ಅಫೆನ್ಸ್ ಯಾವ್ದಂತ ನೋಡಿದೆ. ಕಾಗ್ನಿಸಬಲ್ ಅಫೆನ್ಸ್ ಇದೆ. ಸೊ ಇದು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಬೇಕಾಗಿರೋ ಮಾಹಿತಿ. ಇದನ್ನ ಡೈರೆಕ್ಟ್ ಆಗಿ ಎಬಿಎಸ್ ಕಾರ್ಪಸ್ ಹಾಕಕ್ಕೆ ಬೇಡ. ಡೈರೆಕ್ಟ್ ಆಗಿ ಪೊಲೀಸ್ ಇನ್ವೆಸ್ಟಿಗೇಷನ್ ಆಲ್ರೆಡಿ ಅದಕ್ಕೆ ನಾನು ಅವ್ರಿಗೆ ಸಜೆಸ್ಟ್ ಮಾಡಿ ನೀವು ಹೋಗಲ್ಲಿ ಲಾಡ್ಜ್ ಮಾಡಿ ಅಂತ. ಬಟ್ ಅವರು ಏನೋ ಅವ್ರ ಬಿಟರ್ ಎಕ್ಸ್ಪೀರಿಯನ್ಸ್ ಇತ್ತಂತೆ, ಯಾರೋ ಮೊದಲು ತಗೊಂಡಿರ್ಲಿಲ್ಲ ಅಂತ ಕಂಪ್ಲೇಂಟ್. ಆ ಕಾರಣಕ್ಕೆ ನೀವೊಂಚೂರು ಹೆಲ್ಪ್ ಮಾಡಿ ಅಂತ ನಾನು ಹೆಲ್ಪ್ ಮಾಡಿದ್ದೀನಿ ಅವರಿಗೆ. ಕಂಪ್ಲೇಂಟ್ ಲಾರ್ಜ್ ಆಗಿದೆ, ಅದಲ್ಲೇನಿದಿಲ್ಲ. ಮಾಹಿತಿ ಅಂತ ಹೇಳಿದ್ರೆ ಅದೇ ನೀವು ಫೋಟೋ ಒಂದು ನೋಡಿದ್ದೆ, ನಾನು ಫೋಟೋ ರಿಲೀಸ್ ಮಾಡಿಸಿದ್ದೀನಿ. ರೆಸ್ಟ್ ಆಫ್ ದಿ ಮಾಹಿತಿ ನನಗೆ ಅವಶ್ಯಕತೆ ಇಲ್ಲ. ಅದು ಯಾಕಂತ ಹೇಳಿದ್ರೆ ನನಗೆ ಅದೇನೋ ಕೋರ್ಟಲ್ಲಿ ಕೇಸ್ ಆದ್ರೆ, ಪೊಲೀಸ್ ಇದಾದ್ರೆ ನಾನು ಡೆಫಿನೆಟ್ಲಿ ಅದು ಕಲೆಕ್ಟ್ ಮಾಡ್ತೀನಿ. ಅದು ಅಲ್ಲದೆ ನಾನು ಕ್ಲೀನ್ ಆಗಿ ಹೇಳಿದ್ದೀನಿ. ಪೊಲೀಸ್ ಮುಂದೆ ನಾನು ಅವತ್ತು ಲಾಡ್ಜ್ ಮಾಡಕ್ ಹೋದಾಗ ಪೊಲೀಸ್ ಇಂಟ್ರೋಗೇಷನ್ ಮಾಡಿ ನಾನು ಕ್ಲೀನ್ ಹ್ಯಾಂಡ್ ಓವರ್ ಮಾಡಿ, ನನ್ಗೆ ಅದು ಯಾವ್ದು ಮಾಹಿತಿ ಅವ್ರು ಏನಿದೆ ಅವ್ರು ಕೊಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸಿಗೆ ಮಾಹಿತಿ ಮಾಡಿ ಇದು ಮಾಡಿದೀವಿ ನಾವು. ಏನ್ ದಾಖಲೆ ಕೊಳ್ಳಿಲ್ವಾ ಸರ್? ಅನನ್ಯ ಭಟ್ ಇದ್ರು ಅನ್ನೋದಕ್ಕೆ ಏನ್ ದಾಖಲೆ ನೋಡಿದ್ರಿ? ಫೋಟೋ, ಓನ್ಲಿ ಫೋಟೋ. ಈ ಫೋಟೋ ನೀವು SITಗೆ ದೂರು ಕೊಡುವಂತಹ ಸಂದರ್ಭದಲ್ಲಿ ನೋಡಿದ್ದ ಫೋಟೋ? SIT ದೂರು ಕೊಡೋಕೆ ಮುಂಚೆ. ಹೌದು. ಆ ಫೋಟೋ ಅವ್ರ ಹತ್ರ ಇತ್ತ? ಹೌದು ಹೌದು ಇತ್ತು. ಫೋಟೋ ಹೊರತುಪಡಿಸಿ ಏನೆಲ್ಲ ದಾಖಲೆ, ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವ್ಯಕ್ತಿ ಅಥವಾ ಮಹಿಳೆ ಅಥವಾ ಯುವತಿ ಇದ್ಲು ಅನ್ನೋದಕ್ಕೆ ಫೋಟೋ ಹೊರತುಪಡಿಸಿ ಬೇರೆ ದಾಖಲಾತಿಗಳು ಏನ್ ನೋಡಿದ್ರೆ? ಯಾಕಂದ್ರೆ ಮಣಿಪಾಲ್ ಮೆಡಿಕಲ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ಲು ಅಂತ ಅವ್ರ ತಾಯಿ ಹೇಳ್ತಿದ್ದಾರೆ. ಆ ದಾಖಲಾತಿಗಳು ನೀವು ನೋಡಿದ್ರ? ಇಲ್ಲ, ನಾನು ಆ ದಾಖಲಾತಿ ನೋಡಿಲ್ಲ. ಅದನ್ನ ಅವ್ರೇನ್ ಕಂಪ್ಲೇಂಟ್ ಅಲ್ಲಿ ಏನ್ ಬರ್ದಿದ್ದಾರೆ ಸೊ ಇಚ್ಛೆಯಿಂದ ಅವ್ರು ಬರೆದು ಕಂಪ್ಲೇಂಟ್ ಕೊಟ್ಟೆ. ಅದಕ್ಕೆಲ್ಲ ಅವರು ಆನ್ಸರಬಲ್ ಬಿಫೋರ್ ದಿ ಕಾಂಪಿಟೇಟ್ ಅಥಾರಿಟಿ. ಹಾಗೆ ನಿಮ್ ಜವಾಬ್ದಾರಿ ಇಲ್ವಾ ಸರ್ ಅದರಲ್ಲಿ? ಜವಾಬ್ದಾರಿ ಕ್ವಶನ್ ಬರಲ್ಲ ಸರ್ ಇಲ್ಲಿ. ಯಾಕಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ, ನೀವು ಫಾರ್ ಎಕ್ಸಾಂಪಲ್ ಇಲ್ಲೇ ನೀವು ನಂಗೆ ಲೈವ್ ಮಾಡ್ತಾ ಇದ್ದೀರಾ, ಏನೋ ಒಂದು ಆಯ್ತು ಯಾರೋ ಬಂದಿಲ್ಲ ಸರ್, ಇಲ್ಲಿ ನನ್ನ ಜೊತೆ ಇದ್ದೀನಿ ಆಸ್ ಎ ಅಡ್ವೊಕೇಟ್, ನೀವು ಬನ್ನಿ ಸರ್ ನಾನು ಬರ್ತೀನಿ ಪೊಲೀಸ್ ಸ್ಟೇಷನ್ಗೆ, ನಾನು ಬಂದಿದ್ದೀನಿ. ಬಟ್ ಅವರು ನಾನು ಡಿನೈ ಮಾಡ್ತಾ ಇಲ್ಲ ಡಾಕ್ಯುಮೆಂಟ್ ಅವ್ರು ಇದೆಯೋ ಇಲ್ಲ ಅನ್ನೋ ಅನುಮಾನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಶಿ ಈಸ್ ವೆರಿ ಕಾನ್ಫಿಡೆಂಟ್. ನಿನ್ನೆ ನಾನು ನೀವು ಫೋಟೋ ನಮ್ಮ ಆಫೀಸಿಗೆ ಬಂದಿದ್ರು, ಅವಾಗಲೇ ಹೇಳಿ ಏನು ಮೇಡಮ್ ನೀವು ಎನಿ ಟೈಮ್ ಯು ಶುಡ್ ರೆಡಿ ಅಂತ. ಅವ್ರು ರೆಡಿ ಇದ್ದಾರೆ. ಬಟ್ ಅವ್ರು ಹೇಳ್ತಾರೆ ನನ್ಗೆ ಯಾವ್ದು ನಾನು ಎಲ್ಲಿ ಮಾಡ್ಬೇಕು ಹೇಳಿ ನೀವೇ ಅಂತ. ಅವರು ನಾನು ಪೊಲೀಸಿಗೆ ಅಂತ ಮಾಡ್ಲೇಬೇಕು ವಿತೌಟ್ ಡಾಕ್ಯುಮೆಂಟ್. ಅವ್ರೇನು ಅಲಿಗೇಷನ್ ಮಾಡಿದ್ರೆ ನಿಮಗೆ ಗೊತ್ತು, BNSS ಅಲ್ಲಿ ಎಲ್ಲಾ ಪ್ರಾವಿಷನ್ ಇದೆ. ದೇ ಕ್ಯಾನ್ ಇಮಿಡಿಯೇಟ್ಲಿ ಟೇಕ್ ದಿ ಕಸ್ಟಡಿ ಬಿಕಾಸ್ ವಿ ಕಾಂಟ್ ಗಿವ್ ದಿ ಫಾಲ್ಸ್ ಇನ್ಫಾರ್ಮೇಶನ್ ಟು ದಿ ಗವರ್ಮೆಂಟ್ ಎಂಪ್ಲಾಯಿ. ಹೋಗ್ಲಿ, ದೂರು ಕೊಡುವಂತಹ ಸಂದರ್ಭದಲ್ಲಿ ಏನೇನು ದಾಖಲೆಗಳನ್ನು ಕೊಟ್ಟಿದ್ದೀರಾ ಸರ್? ದಾಖಲಾತಿ ಪೊಲೀಸ್ ಏನು ಕೇಳಿಲ್ಲ. ಲಿಖಿತ ದೂರು ಅವ್ರು ದಾಖಲೆ ಮಾಡಿದ್ದಾರೆ. ಇದಿಷ್ಟು ವಕೀಲರಾಗಿರುವಂತಹ ಮಂಜುನಾಥರ ಮಾತು. ಈಗ ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೂರು ಕೂಡ ವಕೀಲರ ಬಳಿ ನೋಡಿರುವಂತದ್ದು ಕೇವಲ ಫೋಟೋ ಅಷ್ಟೇ. ಎಲ್ಲ ದಾಖಲಾತಿಗಳು ಏನು ಅನನ್ಯ ತಾಯಿ ಸುಜಾತ ಭಟ್ರ ಬಳಿ ಇದೆ ಅಂತ ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅನನ್ಯ ಭಟ್ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಅಂತ ಸುಜಾತ ಭಟ್ ಲಾಯರ್ ಹೇಳ್ತಾರೆ. ಅನನ್ಯ ಭಟ್ ಇದಾರೋ ಇಲ್ವೋ ಗೊತ್ತಿಲ್ಲ. ಅನನ್ಯ ಭಟ್ ತಾಯಿ ಅಂತ ಹೇಳ್ಕೊಳ್ತಾ ಇರೋ ಸುಜಾತ ಅವರು ದಾಖಲೆ ಕೊಡ್ತಾರೆ. ಜನರು ಕೇಳಿದ್ದಕ್ಕೆ ಸುಜಾತ ಫೋಟೋ ಕೊಟ್ಟಿದ್ದಾರೆ ಅಂತ ಇದೇ ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಹೇಳಿಕೆ ಕೊಡ್ತಾರೆ. ಶಾಲಾ ದಾಖಲಾತಿ ಸೇರಿ ಹಲವು ದಾಖಲೆಗಳು ಬೇಕಾಗುತ್ತೆ, ಸುಳ್ಳು ಹೇಳಿದ್ರೆ ಶಿಕ್ಷೆ ಆಗುತ್ತೆ ಅನ್ನೋದು ಅರಿವಿದೆ ಅಂತ ಕೂಡ ಹೇಳ್ತಾರೆ. ಅದು ದಾಖಲೆಯಲ್ಲಿದೆ. ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಗೊತ್ತಿಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಅನನ್ಯ ಭಟ್ ಇದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ. ಆಮೇಲೆ ನನ್ನನ್ನ ಬಿಳಿ ಪಂಚೆ ಉಟ್ಕೊಂಡವರು 4 ಜನ ಬಂದು ಎತ್ತಾಕೊಂಡು ಹೋದ್ರು. ಆಮೇಲೆ ನನಗೆ ಹೊಡೆದ್ರು. ಆಮೇಲೆ ನನಗೆ ಎಚ್ಚರ ಬಂದಾಗ ನಾನು ಬೆಂಗಳೂರಲ್ಲಿದ್ದೆ. ನನ್ನ ಮಗಳು KMCನಲ್ಲಿ ಓದ್ತಾ ಇದ್ಲು, ಫಸ್ಟ್ ಇಯರ್ ಮೆಡಿಕಲ್ ಓದ್ತಾ ಇದ್ಲು. ಅಲ್ಲಿಂದ ಧರ್ಮಸ್ಥಳಕ್ಕೆ ಬಂದಾಗ ಕಾಣೆಯಾಗಿದ್ದಾಳೆ ಅಂತ ಹಲವು ವರ್ಷಗಳಿಂದ ಈ ಸುಜಾತ ಭಟ್ ಕಂಪ್ಲೇಂಟ್ ದಾಖಲು ಮಾಡಿ ಈಗ ಎಲ್ಲಾ ಕಡೆ ಹೇಳ್ತಾ ಇದ್ದಾರೆ. ಆದರೆ ಯಾರು ಅನನ್ಯ ಭಟ್ ಅಂತ ಮಾಧ್ಯಮಗಳು ಹಿಂದೆ ಬಿದ್ದು ತನಿಖೆ ಮಾಡಿದಾಗ KMCನಲ್ಲಿ ಹೌದಾ, ಉಡುಪಿಯ KMCನಲ್ಲಿ ದಾಖಲಾಗಿದೆಯೋ ಇಲ್ವೋ ಅಂತ ಎಲ್ಲ ಚೆಕ್ ಮಾಡಿದಾಗ, ಹಾಗೇನೆ ಕೀರ್ತಿ ಶಂಕರ್ ಘಟ್ಟ ಏನಿದ್ದಾರೆ ಪತ್ರಕರ್ತರು, ಅವರು ಕೂಡ ಇದನ್ನ ಪರಿಶೀಲನೆ ಮಾಡಿದಾಗ ಅಲ್ಲಿ ಕಂಡು ಬಂದಿದ್ದೇನು ಅಂದ್ರೆ KMCನಲ್ಲಿ ಆ ಹೆಸರಿನ ಯಾವುದೇ ಹೆಣ್ಣು ಮಗಳು ದಾಖಲೆಯೇ ಆಗಿಲ್ಲ. ಇಷ್ಟು ವರ್ಷಗಳಲ್ಲಿ ಇವತ್ತಿನವರೆಗೆ ಅನನ್ಯ ಭಟ್ ಹೆಸರಿನ ಯಾವುದೇ ಹೆಣ್ಣು ಮಗಳು ಅಥವಾ ಈಗ ಫೋಟೋ ಎಲ್ಲಿ ಅಂತ ಜನರೆಲ್ಲರೂ ಕೇಳ್ತಾ ಇದ್ದು, ಇಷ್ಟು ದಿನಗಳಿಂದ ಎಲ್ಲರೂ ಪ್ರಶ್ನೆ ಮಾಡಿದ್ದಕ್ಕೆ ಈಗ ಅನನ್ಯ ಭಟ್ಲದ್ದು ಅಂತ ಹೇಳಲಾದ ಒಂದು ಫೋಟೋವನ್ನ ತೋರಿಸ್ತಾ ಇದ್ದಾರೆ. ಆ ಫೋಟೋ ಯಾವುದು?
ಆ ಫೋಟೋಗೆ ಬಿಟ್ರೆ ಇದ್ರ ಜೊತೆಗೆ ಹೌದು ಇದು ಆಕೆಯದ್ದೇ ಫೋಟೋ ಅಂತ ಹೇಳೋದಕ್ಕೆ ಯಾವುದೇ ದಾಖಲೆ ಲಭ್ಯವಾಗಿಲ್ಲ ಇದುವರೆಗೆ. ಇದು ಅನನ್ಯ ಭಟ್ರದ್ದೇ ಅಂತ ಹೇಳೋದಕ್ಕೆ ಯಾವುದೇ ದಾಖಲೆ ಲಭ್ಯವಾಗಿಲ್ಲ. ಇದೇ ಸುಜಾತ ಭಟ್ ಹೇಳ್ತಾರೆ 2003ರಲ್ಲಿ ಕಾಣಿಯಾದ್ಲು ಅಂತ ಏನೋ ಹೇಳ್ತಾರೆ. ಆದ್ರೆ ಇದೇ 2003ರಲ್ಲಿ ಇದೇ ಸುಜಾತ ಭಟ್ ರಿಪ್ಪನ್ಪೇಟೆಯಲ್ಲಿ ವ್ಯಕ್ತಿಯೊಬ್ಬರೊಟ್ಟಿಗೆ ಇದ್ದರು ಅಂತ ಕೂಡ ಒಂದು ಲೇಖನ ಹೇಳುತ್ತೆ, ಒಂದು ಆರ್ಟಿಕಲ್ ಕಮಲವಾಣಿಯಲ್ಲಿ. ಅವತ್ತಿನ ಕಮಲವಾಣಿಯಲ್ಲಿ ಸುಜಾತ ಭಟ್ ಅವರ ನಾಯಿ ಪ್ರೇಮದ, ಶ್ವಾನ ಪ್ರೇಮದ ಕುರಿತಾದ ಆರ್ಟಿಕಲ್ ಅದು. ಇವರು ಎಷ್ಟು ಚೆನ್ನಾಗಿ ಇವರಿಗೆ ಮಕ್ಕಳಿಲ್ಲ ಅಂತ ನಾಯಿಗಳನ್ನ ಸಾಕೊಂಡಿದ್ದಾರೆ ಅಂತ ಆರ್ಟಿಕಲ್ ಹೇಳುತ್ತೆ. ಓಕೆ, ಲಾಯರ್ ಏನ್ ಹೇಳಿದ್ರು, ಸುಜಾತ ಭಟ್ ಅವರ ಲಾಯರ್ ಏನ್ ಹೇಳಿದ್ರು ನೋಡಿ. ನಿಮ್ಮ ಬಳಿ ಕೇಳಿರುವಂತಹ ಸಂಪೂರ್ಣವಾದಂತಹ ಮಾಹಿತಿ ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ. ಯಾರೋ ಏನೋ ಅನ್ಕೊಂಡ್ಬಿಟ್ಟಿಯಾರ ನನಗೆ ಎಷ್ಟೋ ವರ್ಷ ಪರಿಚಯ ಅಥವಾ ನಂಗೆ ಏನೋ ಅಂತ. ಜಸ್ಟ್ ಲಾಸ್ಟ್ ಮಂತ್ 10th ಇಂದ ನನಗೆ ಅವ್ರಿಗೆ ಪರಿಚಯ. ನನಗೆ ಅದು ಪರಿಚಯ ಅಂದ್ರೆ ನಾನು ಅದು ಕಂಪ್ಲೇಂಟ್ ಕೊಟ್ಟು ಬಂದ್ಮೇಲೂ ಅಷ್ಟೇ ನಾನು ಅವ್ರನ್ನ ಎಲ್ಲೂ ಏನೋ ಬೇಕನ್ನ ಆಫೀಸಿಗೆ ಬರ್ತಾರೆ ಕರ್ಸ್ಕೊಂತೀನಿ ಹೊರತು ನಾನು ಅಂತ ನೀವು ಅನ್ಕೊಂಡಂಗೆಲ್ಲ ನಾನು ತುಂಬಾ ದೊಡ್ಡ ಪರಿಚಯ ಅಥವಾ ಇದೇನೋ ಅಂತ ನಾನು ಜಸ್ಟ್ ನಾನು ಇದ್ರಲ್ಲಿ ಬಂದಿದ್ದೇನೆಂದ್ರೆ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿರೋದು. ಏನ್ ಕಂಪ್ಲೇಂಟ್ ಬಂತು ಸರ್? ಈಗ ಒಂದು ಕ್ಲಾರಿಟಿ, ನಿಮಗೆ ಏನ್ ಕಂಪ್ಲೇಂಟ್ ಬಂತು ಸರ್? ಕಂಪ್ಲೇಂಟ್ ಕಾಪಿ ನಾವು ಇದು ರಿಲೀಸ್ ಮಾಡಿದ್ವಲ್ಲ, ಅವ್ರು ಅಷ್ಟೇ ಅದು ಹೇಳಿದ್ರು. ಅವರಿಗೆ ಮಗಳು ಅಲ್ಲಿ ಮಿಸ್ಸಿಂಗ್ ಆಗಿದ್ರು, ಅನನ್ಯ ಭಟ್ ಮಿಸ್ಸಿಂಗ್ ಆಗಿದ್ದಾರೆ. ಮಿಸ್ಸಿಂಗ್ ಆಗಿದ್ದು ಸುಮಾರು 20 years ಬ್ಯಾಕ್ ಅದೇನು ಡೇಟ್ ಎಲ್ಲ ಹಾಕಿರಲ್ಲ, ಅದರಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ. ಮಿಸ್ಸಿಂಗ್ ಆದ್ಮೇಲೆ ಅವ್ರಿಗೆ ಯಾರೋ ಹೊಡೆದ್ರು, ಅದೆಲ್ಲ ಏನು ಡಿಟೇಲ್ ನಾವು ಕಂಪ್ಲೇಂಟ್ ಅಲ್ಲಿ ಇದೆ, ನಾನು ನಿಮಗೆ ಗೊತ್ತಿದೆ. ಅದೆಲ್ಲ ಆಯ್ತು. ಅದಾದ್ಮೇಲೆ ನಾನು ಡಿಟೇಲ್ ಕಂಪ್ಲೇಂಟ್ ಓದಿ ನನಗೆ ಅದನ್ನ ಬಿಗ್ ಮ್ಯಾಟರ್ ಅನ್ಸಲಿಲ್ಲ. ಪೊಲೀಸಿಗೆ ಕೊಟ್ಟು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಲೆಟ್ ಅಸ್ ಗೋ ಅಂಡ್ ಲಾಡ್ ದಿ ಕಂಪ್ಲೇಂಟ್ ಬಿಫೋರ್ ದಿ ಪೊಲೀಸ್. ಅದು ಅವರ ಸ್ವ ಇಚ್ಛೆಯಿಂದ ಬಂದು ಅವರೇ ಮಾಡಿದ್ದಾರೆ. ಜಸ್ಟ್ ಏನಂದ್ರೆ ಇನ್ ಕೇಸ್ ಪೊಲೀಸ್ ತಗೊಳ್ದೇ ಇದ್ರೆ ನಾನು ಅದು ಕಾಗ್ನಿಸಬಲ್ ಅಫೆನ್ಸ್ ಇರೋದ್ರಿಂದ ಅದನ್ನ ತಗೊಬೇಕಾಗತ್ತೆ ಅಂತ ನಾನೊಂದು ಲೀಗಲ್ ಅಡ್ವೈಸ್ ಕೊಡೋಕೆ ಅವ್ರ ಜೊತೆ ಬಂದಿದ್ದೆ. ನಾವು ಅವ್ರ ಪೊಲೀಸ್ ಪಾಪ ಸರಿಯಾಗಿ ಅವರು ಏನ್ ಆಕ್ಷನ್ ಮಾಡಬೇಕು ಮಾಡಿದ್ದಾರೆ. ಸೊ ಇಟ್ಸ್ ಹೋಗ್ತಾ ಇದೆ ಅದು. ಅವ್ರು ನೋಟಿಸ್ ಬಂದ್ರೆ ಇವರು ಕೊಡ್ತೀನಿ ಅಂತ ನಂಗೆ ಹೇಳಿದ್ದಾರೆ. ನನ್ನ ಹತ್ರ ಅದೇ ನನಗೆ ನಾನು ನಿಮ್ಮ ಪರವಾಗಿ ನಾನು ನಿಜವಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಪರವಾಗಿ ಇದು ನಾನು ಫೋಟೋನ ಮಾಡಲೇಬೇಕು ಅಂತ ನನ್ನ ಇದರಲ್ಲಿ ಒಂದು ಡಿಫ್ರೆನ್ಸ್ ನೀವು ಅರ್ಥ ಮಾಡ್ಕೊಬೇಕು. ಶಿ ಇಸ್ ನಾಟ್ ನನ್ನ ಕೋರ್ಟಲ್ಲಿ ಕೇಸ್ ಹಾಕಿ ಅವ್ರು ನನ್ನ ಕ್ಲೈಂಟ್ ಅಲ್ಲ. ನಾನು ಎಲ್ಲಾ ಡಾಕ್ಯುಮೆಂಟ್ ತಗೊಂಡು ನಾನು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈ ಕೇಸಲ್ಲಿ ಏನಾಗಿದೆ, ಡಾಕ್ಯುಮೆಂಟ್ ಅವ್ರ ಹತ್ರ ಇದೆ. ಅವರು ನಾನು ಇವತ್ತು ನೆನ್ನೆನೂ ಕನ್ಫರ್ಮ್ ಮಾಡ್ಕೊಂಡು ಡಾಕ್ಯುಮೆಂಟ್ ಇದೆ ಅವ್ರ ಹತ್ರ. ಯಾವುದೇ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕು ಅವರು ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀನಿ, ನೀವು ಹೇಳಿದ ಕಡೆ ಎಲ್ಲ ಕೊಡಕ್ ರೆಡಿ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಈ ಕೇಸಲ್ಲಿ ನನಗೆ ನನ್ನ ರೋಲ್ ನನಗೆ ಎಕ್ಸ್ಪ್ಲೇನ್ ಮಾಡಿ ಕ್ಲೀನ್ ನಿಮಗೆ. ನಾನು ಆಸ್ ಎ ಲೀಗಲ್ ಕೌನ್ಸಿಲ್ ನಾನು ಅವ್ರಿಗೆ ಹೋಗಿ ನಾನು ಅಡ್ವೈಸ್ ಮಾಡಿದ್ದೀನಿ. ಅಡ್ವೈಸ್ ಮಾಡಿರೋ ಪ್ರಕಾರ ಪೊಲೀಸು ಪಾಪ ಅವ್ರು ಏನ್ ಡ್ಯೂಟಿ ಮಾಡಬೇಕು ಅದು ಕರೆಕ್ಟ್ ಆಗಿ ಮಾಡಿ ಅವರು ಲಾಡ್ಜ್ ಮಾಡ್ಕೊಂಡಿದ್ದಾರೆ. ಈಗ ಒಬ್ಬರು ವಕೀಲರಾಗಿ ಯಾವುದೇ ರೀತಿಯ ಒಂದು ವಕಾಲತನ್ನು ಹಾಕಬೇಕಾದ್ರೆ ಅಥವಾ ಯಾವುದೇ ಕೇಸ್ ಬಂದಂತಹ ಸಂದರ್ಭದಲ್ಲಿ ಆ ಕೇಸಿನ ಪೂರ್ವಾಪರಗಳನ್ನ ಪರಿಶೀಲನೆ ಮಾಡುವಂತದ್ದು ವಕೀಲರ ಒಂದು ಕರ್ತವ್ಯ ಸರ್. ಈ ಅನನ್ಯ ಭಟ್ ಅವರ ತಾಯಿ ನಿಮಗೆ ಬಂದಂತಹ ಸಂದರ್ಭದಲ್ಲಿ ನೀವೇನೆಲ್ಲ ದಾಖಲೆಗಳನ್ನ ನೋಡಿದ್ರಿ, ಏನೆಲ್ಲ ಮಾಹಿತಿಗಳನ್ನ ಪಡೆದುಕೊಂಡ್ರಿ, ಅವ್ರು ಏನ್ ಮಾಹಿತಿಗಳನ್ನ ಕೊಟ್ಟರು ಸರ್? ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಚರ್ಚೆಗಳು ಶುರುವಾಗಿರುವಂತದ್ದು. ಇವಾಗ ಶುರುವಾಗಿದೆ. ಹೌದೌದು. ಅವ್ರು ಬಂದಾಗ ಸರ್ ಇದು ಕೋರ್ಟ್ ಕೇಸ್ ಅಲ್ಲ. ನಾನು ಪೆಟಿಷನ್ ಹಾಕ್ಬೇಕಂದ್ರೆ ನಾನು ಬರಿಬೇಕಾಗತ್ತೆ ಎಲ್ಲ. ನಾನು ಬರೆದಾಗ ಅನೆಕ್ಷನ್ ಮಾಡಬೇಕು, ಅದನ್ನು ಕೋರ್ಟಿಗೆಲ್ಲ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಈ ಕೇಸಲ್ಲಿ ಜಸ್ಟ್ ಅವ್ರು ಬಂದು ವೆದರ್ ಇಟ್ ಇಸ್ ಕಾಗ್ನಿಸಬಲ್ ಅಫೆನ್ಸ್ ಯಾವ್ದಂತ ನೋಡಿದೆ. ಕಾಗ್ನಿಸಬಲ್ ಅಫೆನ್ಸ್ ಇದೆ. ಸೊ ಇದು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಬೇಕಾಗಿರೋ ಮಾಹಿತಿ. ಇದನ್ನ ಡೈರೆಕ್ಟ್ ಆಗಿ ಎಬಿಎಸ್ ಕಾರ್ಪಸ್ ಹಾಕಕ್ಕೆ ಬೇಡ. ಡೈರೆಕ್ಟ್ ಆಗಿ ಪೊಲೀಸ್ ಇನ್ವೆಸ್ಟಿಗೇಷನ್ ಆಲ್ರೆಡಿ ಅದಕ್ಕೆ ನಾನು ಅವ್ರಿಗೆ ಸಜೆಸ್ಟ್ ಮಾಡಿ ನೀವು ಹೋಗಲ್ಲಿ ಲಾಡ್ಜ್ ಮಾಡಿ ಅಂತ. ಬಟ್ ಅವರು ಏನೋ ಅವ್ರ ಬಿಟರ್ ಎಕ್ಸ್ಪೀರಿಯನ್ಸ್ ಇತ್ತಂತೆ, ಯಾರೋ ಮೊದಲು ತಗೊಂಡಿರ್ಲಿಲ್ಲ ಅಂತ ಕಂಪ್ಲೇಂಟ್. ಆ ಕಾರಣಕ್ಕೆ ನೀವೊಂಚೂರು ಹೆಲ್ಪ್ ಮಾಡಿ ಅಂತ ನಾನು ಹೆಲ್ಪ್ ಮಾಡಿದ್ದೀನಿ ಅವರಿಗೆ. ಕಂಪ್ಲೇಂಟ್ ಲಾರ್ಜ್ ಆಗಿದೆ, ಅದಲ್ಲೇನಿದಿಲ್ಲ. ಮಾಹಿತಿ ಅಂತ ಹೇಳಿದ್ರೆ ಅದೇ ನೀವು ಫೋಟೋ ಒಂದು ನೋಡಿದ್ದೆ, ನಾನು ಫೋಟೋ ರಿಲೀಸ್ ಮಾಡಿಸಿದ್ದೀನಿ. ರೆಸ್ಟ್ ಆಫ್ ದಿ ಮಾಹಿತಿ ನನಗೆ ಅವಶ್ಯಕತೆ ಇಲ್ಲ. ಅದು ಯಾಕಂತ ಹೇಳಿದ್ರೆ ನನಗೆ ಅದೇನೋ ಕೋರ್ಟಲ್ಲಿ ಕೇಸ್ ಆದ್ರೆ ಪೊಲೀಸ್ ಇದಾದ್ರೆ ನಾನು ಡೆಫಿನೆಟ್ಲಿ ಅದು ಕಲೆಕ್ಟ್ ಮಾಡ್ತೀನಿ. ಅದು ಅಲ್ಲದೆ ನಾನು ಕ್ಲೀನ್ ಆಗಿ ಹೇಳಿದ್ದೀನಿ. ಪೊಲೀಸ್ ಮುಂದೆ ನಾನು ಅವತ್ತು ಲಾಡ್ಜ್ ಮಾಡಕ್ ಹೋದಾಗ ಪೊಲೀಸ್ ಇಂಟ್ರೋಗೇಷನ್ ಮಾಡಿ ನಾನು ಕ್ಲೀನ್ ಹ್ಯಾಂಡ್ ಓವರ್ ಮಾಡಿ ನನ್ಗೆ ಅದು ಯಾವ್ದು ಮಾಹಿತಿ ಅವ್ರು ಏನಿದೆ ಅವ್ರು ಕೊಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸಿಗೆ ಮಾಹಿತಿ ಮಾಡಿ ಇದು ಮಾಡಿದೀವಿ ನಾವು. ಏನ್ ದಾಖಲೆ ಕೊಳ್ಳಿಲ್ವಾ ಸರ್? ಅನನ್ಯ ಭಟ್ ಇದ್ರು ಅನ್ನೋದಕ್ಕೆ ಏನ್ ದಾಖಲೆ ನೋಡಿದ್ರಿ? ಫೋಟೋ, ಓನ್ಲಿ ಫೋಟೋ. ಈ ಫೋಟೋ ನೀವು SITಗೆ ದೂರು ಕೊಡುವಂತಹ ಸಂದರ್ಭದಲ್ಲಿ ನೋಡಿದ್ದ ಫೋಟೋ? SIT ದೂರು ಕೊಡೋಕೆ ಮುಂಚೆ. ಹೌದು. ಆ ಫೋಟೋ ಅವ್ರ ಹತ್ರ ಇತ್ತ? ಹೌದು ಹೌದು ಇತ್ತು. ಫೋಟೋ ಹೊರತುಪಡಿಸಿ ಏನೆಲ್ಲ ದಾಖಲೆ, ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವ್ಯಕ್ತಿ ಅಥವಾ ಮಹಿಳೆ ಅಥವಾ ಯುವತಿ ಇದ್ಲು ಅನ್ನೋದಕ್ಕೆ ಫೋಟೋ ಹೊರತುಪಡಿಸಿ ಬೇರೆ ದಾಖಲಾತಿಗಳು ಏನ್ ನೋಡಿದ್ರೆ? ಯಾಕಂದ್ರೆ ಮಣಿಪಾಲ್ ಮೆಡಿಕಲ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ಲು ಅಂತ ಅವ್ರ ತಾಯಿ ಹೇಳ್ತಿದ್ದಾರೆ. ಆ ದಾಖಲಾತಿಗಳು ನೀವು ನೋಡಿದ್ರ? ಇಲ್ಲ, ನಾನು ಆ ದಾಖಲಾತಿ ನೋಡಿಲ್ಲ. ಅದನ್ನ ಅವ್ರೇನ್ ಕಂಪ್ಲೇಂಟ್ ಅಲ್ಲಿ ಏನ್ ಬರ್ದಿದ್ದಾರೆ ಸ್ವ ಇಚ್ಛೆಯಿಂದ ಅವ್ರು ಬರೆದು ಕಂಪ್ಲೇಂಟ್ ಕೊಟ್ಟೆ. ಅದಕ್ಕೆಲ್ಲ ಅವರು ಆನ್ಸರಬಲ್ ಬಿಫೋರ್ ದಿ ಕಾಂಪಿಟೇಟ್ ಅಥಾರಿಟಿ. ಹಾಗೆ ನಿಮ್ ಜವಾಬ್ದಾರಿ ಇಲ್ವಾ ಸರ್ ಅದರಲ್ಲಿ? ಜವಾಬ್ದಾರಿ ಕ್ವಶನ್ ಬರಲ್ಲ ಸರ್ ಇಲ್ಲಿ. ಯಾಕಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ನೀವು ಫಾರ್ ಎಕ್ಸಾಂಪಲ್ ಇಲ್ಲೇ ನೀವು ನಂಗೆ ಲೈವ್ ಮಾಡ್ತಾ ಇದ್ದೀರಾ, ಏನೋ ಒಂದು ಆಯ್ತು ಯಾರೋ ಬಂದಿಲ್ಲ ಸರ್ ಇಲ್ಲಿ ನನ್ನ ಜೊತೆ ಇದ್ದೀನಿ ಆಸ್ ಎ ಅಡ್ವೊಕೇಟ್, ನೀವು ಬನ್ನಿ ಸರ್ ನಾನು ಬರ್ತೀನಿ ಪೊಲೀಸ್ ಸ್ಟೇಷನ್ಗೆ, ನಾನು ಬಂದಿದ್ದೀನಿ. ಬಟ್ ಅವರು
ನಾನು ಡಿನೈ ಮಾಡ್ತಾ ಇಲ್ಲ ಡಾಕ್ಯುಮೆಂಟ್ ಅವ್ರದ್ದು ಇದೆಯೋ ಇಲ್ಲೋ ಅನ್ನೋ ಅನುಮಾನನೂ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಶಿ ಇಸ್ ವೆರಿ ಕಾನ್ಫಿಡೆಂಟ್. ನಿನ್ನೆ ನಾನು ಫೋಟೋ ನಮ್ಮ ಆಫೀಸಿಗೆ ಬಂದಿದ್ರು, ಅವಾಗಲೇ ಹೇಳಿ ಏನು ಮೇಡಮ್ ನೀವು ಎನಿ ಟೈಮ್ ಯು ಶುಡ್ ರೆಡಿ ಅಂತ. ಅವ್ರು ರೆಡಿ ಇದ್ದಾರೆ. ಬಟ್ ಅವ್ರು ಹೇಳ್ತಾರೆ ನನ್ಗೆ ಯಾವ್ದು ನಾನು ಎಲ್ಲಿ ಮಾಡ್ಬೇಕು ಹೇಳಿ ನೀವೇ ಅಂತ ಅವರು. ನಾನು ಪೊಲೀಸಿಗೆ ಅಂತ ಮಾಡ್ಲೇಬೇಕು ವಿತೌಟ್ ಡಾಕ್ಯುಮೆಂಟ್. ಅವ್ರೇನು ಅಲಿಗೇಷನ್ ಮಾಡಿದ್ರೆ ನಿಮಗೆ ಗೊತ್ತು, BNSS ಅಲ್ಲಿ ಎಲ್ಲಾ ಪ್ರಾವಿಷನ್ ಇದೆ. ದೇ ಕ್ಯಾನ್ ಇಮಿಡಿಯೇಟ್ಲಿ ಟೇಕ್ ದಿ ಕಸ್ಟಡಿ ಬಿಕಾಸ್ ವಿ ಕಾಂಟ್ ಗಿವ್ ದಿ ಫಾಲ್ಸ್ ಇನ್ಫಾರ್ಮೇಶನ್ ಟು ದಿ ಗವರ್ಮೆಂಟ್ ಎಂಪ್ಲಾಯಿ. ಹೋಗ್ಲಿ, ದೂರು ಕೊಡುವಂತಹ ಸಂದರ್ಭದಲ್ಲಿ ಏನೇನು ದಾಖಲೆಗಳನ್ನು ಕೊಟ್ಟಿದ್ದೀರಾ ಸರ್? ದಾಖಲಾತಿ ಪೊಲೀಸ್ ಏನು ಕೇಳಿಲ್ಲ. ಲಿಖಿತ ದೂರು ಅವ್ರು ದಾಖಲೆ ಮಾಡಿದ್ದಾರೆ. ಇದಿಷ್ಟು ವಕೀಲರಾಗಿರುವಂತಹ ಮಂಜುನಾಥರ ಮಾತು. ಈಗ ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೂರು ಕೂಡ ವಕೀಲರ ಬಳಿ ನೋಡಿರುವಂತದ್ದು ಕೇವಲ ಫೋಟೋ ಅಷ್ಟೇ. ಎಲ್ಲ ದಾಖಲಾತಿಗಳು ಏನು ಅನನ್ಯ ತಾಯಿ ಸುಜಾತ ಭಟ್ರ ಬಳಿ ಇದೆ ಅಂತ ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ.